ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾವನವನು ನನ್ ಗಾಡಿಗೆ ಅಡ್ಡ ಹಾಕ್ತಿರೋನು? ಓಹೋ, ನೀನಾ? ಏ ಬೆಣ್ಣೆ ಬಿಸ್ಕೆಟ್, ಅಲ್ಲ ನಿನ್ಗೆ ಮಾಡೋಕ್ ಬೇರೆ ಏನು ಕೆಲಸ ಇಲ್ವಾ, ಅಥವಾ ಈ ಮಧ್ಯರಾತ್ರಿಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ವಾ? ಓ, ಇದಾ ವಿಷಯ? ಅಲ್ಲ ಕಣೋ, ವಿಷಯ ಇದು ಅಂದ್ಮೇಲೆ ನನ್ ಗಾಡಿಗೆ ಯಾಕೋ ಅಡ್ಡ ಹಾಕ್ದೆ? ಅಗಸ್ತ್ಯ, ಏನು ಹೀರೋಯಿನ್ ಮುಂದೆ ಹೀರೋ ಆಗಕ್ ಹೊರಟಿದ್ಯಾ? ಆದ್ರೆ ನನ್ಗೆ ವಿಲನ್ ಆಗೋದಕ್ಕೀಗ ಟೈಮ್ ಇಲ್ಲ. ಬೇಗ ಬೇಗ ಗಾಡಿ ತೆಗಿ, ಹೋಗ್. ಎಸ್, ಇವನೇ ಅವನು, ಅವನೇನೆ. ಗಾಡಿ ತೆಗಿಯಲ್ಲ. ತೆಗೀದೇ ಇದ್ರೆ ನರ್ಕ ತೋರಿಸ್ಬಿಡ್ತೀನಿ ನನ್ ಮಗನೇ. ಯಾಕೆಷ್ಟು ಕೋಪ ಮಾಡ್ಕೋತೀರಾ ಮುತ್ತು ಅವ್ರೆ? ನಿಜ ಹೇಳ್ಬೇಕು ಅಂದ್ರೆ ಕಾರ್ ಓಡಿಸ್ತಿರೋದು ನೀವು ಅಂತ ನನಗೆ ಗೊತ್ತೇ ಇರಲಿಲ್ಲ. ಹೌದು, ಏನಿಷ್ಟೊತ್ತಲ್ಲಿ ಈ ಕಡೆ? ಹಾಗೆ ಸುಮ್ನೆ. ಓ ತಮ್ಮ ಕುಶಲೋಪರಿ ಮುಗ್ದಿದ್ರೆ ಗಾಡಿ ತೆಗಿ, ನಾನು ಹೋಗ್ಬೇಕು. ಸರಿ, ಹೋಗುವಂತೆ. ಯಾಕೆ ಇಷ್ಟೊಂದು ಆತರ? ಇಷ್ಟಕ್ಕೂ ಎಲ್ಲಿಗೆ ಹೋಗ್ತಿದ್ದೀರಾ? ಅದೆಲ್ಲ ನಿನಗೆ ಯಾಕೆ? ಸುಮ್ಮನೆ ಕೇಳ್ದೆ. ನೀನು ನನಗೆ ಸಿಕ್ಕಾಪಟ್ಟೆ ಟಫ್ ಕಾಂಪಿಟೇಟರ್ ಇದ್ದ ಹಾಗೆ. ನಿನ್ನ ಬೆಣ್ಣೆ ಮುರ್ಕಂತ ಹುಡ್ಗಿನ ಎತ್ತಾಕೊಂಡು ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗ್ತಾ ಇದೀಯ ಅಂತ ಕೇಳಿದ್ರೆ ಹಂಗೆ ನನ್ಗೂ ನೀನ್ ಕೇಳ್ತಿರೋ ಪ್ರಶ್ನೆಗೆ ಮೈಯೆಲ್ಲ ಪರಚ್ಕೊಳ್ಳೋ ಹಾಗಾಗತ್ತೆ. ಏನ್ ಹಾಗೆ ನೋಡ್ತಿದ್ಯಾ? ದಾರಿ ಬಿಡಲೇ. ಅಲ್ಲ ಮುತ್ತು ಅವ್ರೆ, ಯಾಕೆ ಇಷ್ಟೊಂದು ಅರ್ಜೆಂಟ್? ನೀವ್ ಎಲ್ಲಾದ್ರೂ ಬೆಣ್ಣೆ ಮಾರಕ್ ಹೋಗ್ತಾ ಇದ್ದೀರಾ ಹೇಗೆ? ನೋಡು, ಸುಮ್ನೆ ದಾರಿ ಬಿಟ್ರೆ ಸರಿ, ಇಲ್ಲ ತುಂಬಾ ಅರ್ಜೆಂಟ್ ಕೆಲ್ಸದಲ್ಲಿದ್ದೀನಿ. ಸುಮ್ನೆ ದಾರಿ ಬಿಟ್ಬಿಡು. ನಾನು ಹೇಳಿದ್ ಕೇಳಿಸ್ತು ತಾನೆ? ನೋಡು, ಈಗ ನಿನ್ ಜೊತೆ ಜಗಳ ಮಾಡೋದಕ್ಕೆ, ವಾದ ಮಾಡ್ತಾ ಕುತ್ಕೊಳ್ಳೋದಕ್ಕೆ ನನಗೆ ಟೈಮ್ ಇಲ್ಲ. ದಾರಿ ಬಿಟ್ಬಿಡು. ನನಗೂ ಇಲ್ಲ ಮುತ್ತು ಅವ್ರೆ, ಆದ್ರೂ ನನಗೆ ಕಾರಣನೇ ಇಲ್ಲದೆ ನಿಮ್ಮೇಲೆ ಅನುಮಾನ ಬರ್ತಾ ಇದೆ. ನಿನ್ನ ಇಲ್ಲಿಂದ ಹೋಗೋದಕ್ಕೆ ಬಿಡಬಾರ್ದು ಅನ್ನಿಸ್ತಿದೆ. ಏನ್ ಮಾಡ್ಲಿ? ಏಯ್ ಹೋಗಲೇ, ನಿನ್ನ ಹತ್ರ ಮಾತಾಡ್ಕೊಂಡು ಕೂತ್ರೆ ಬೆಳಕರಿಯುತ್ತಷ್ಟೇ. ಏನು ಬೇಗ ಹೇಳು. ಸರಿ, ನಾನು ಬಂದು ಮಾತಾಡ್ತೀನಿ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬೇಡ. ಯಾಕೆ? ಈ ಪೊಲೀಸು ಕೇಸ್ ವಿಷಯದಲ್ಲಿ ಆತ್ರ ಪಡೋದು ಒಳ್ಳೇದಲ್ಲ. ಆತ್ರನಾ? ಭಕ್ತಿ ಕಾಣೆಯಾಗಿ 2-3 ಗಂಟೆ ಆಗಿದೆ. ಇದು ನಿನಗೆ ಆತ್ರನಾ? ಹುಡುಕದ್ರಾಯ್ತು ಬಿಡಿ. ರಾಣಿ, ಸ್ವಲ್ಪ ಬುದ್ಧಿ ಇರೋ ತರ ಮಾತಾಡು. ನಾವು ಅವಳನ್ನ ಅಷ್ಟು ಈಸಿಯಾಗಿ ಹುಡ್ಕಕ್ಕಾಗಲ್ಲ. ಇದಕ್ಕೆ ಪೊಲೀಸರೇ ಸರಿ. ನೀವು ಹೇಳ್ತಿರೋದು ನಿಜಾನೇ, ಆದ್ರೆ ಭಕ್ತಿ ವಿಚಾರದಲ್ಲಿ ಪೊಲೀಸ್ ಏನಾದ್ರೂ ಬಂದ್ರೆ ಭಕ್ತಿಗೆ ತೊಂದರೆ. ಅತ್ತೆ, ನೀವೇ ಯೋಚನೆ ಮಾಡಿ.
ಇವತ್ತಷ್ಟೇ ಭಕ್ತಿ ಮದುವೆ ನಿಶ್ಚಯ ಆಗಿದೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ರಾಣಿ. ಈಗ ಭಕ್ತಿ ಕಾಣಿಸ್ತಿಲ್ಲ ಅನ್ನೋದೊಂದೇ ವಿಚಾರ. ನಿಮಗ್ ಹಾಗೆ ಅನಿಸ್ತಿದ್ದೀರಿ, ಆದ್ರೆ ನೀವು ಕಂಪ್ಲೇಂಟ್ ಕೊಟ್ಮೇಲೆ ಪೊಲೀಸ್ ಅವರು ನೂರಾರು ಸಂಶಯ ಇಟ್ಕೊಂಡು ಪ್ರಶ್ನೆ ಮಾಡ್ತಾರೆ. ಮೊದ್ಲೇ ಭಕ್ತಿ ಮದುವೆ ಬಗ್ಗೆ ಊಹಾಪೋಹದ ಮಾತುಗಳು ಶುರು ಆಗಿದೆ. ರಾಣಿ, ದಯವಿಟ್ಟು ನನ್ನ ಟೈಮ್ ವೇಸ್ಟ್ ಮಾಡಬೇಡ, ನೇರವಾಗಿ ವಿಷಯಕ್ಕೆ ಬಾ. ನಾನ್ ಹೇಳ್ತೀನಿ, ಆದ್ರೆ ನೀವು ಕೋಪ ಮಾಡ್ಕೋಬಾರ್ದು. ಭಕ್ತಿ ಈಗಾಗ್ಲೇ ಅಚಿಂತ್ಯನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾಳೆ. ಈ ಸಮಯದಲ್ಲಿ ಅವಳ ನಿರ್ಧಾರದಲ್ಲಿ ಏನಾದ್ರೂ ಸ್ವಲ್ಪ ಬದಲಾವಣೆ ಕಂಡ್ರು ಜನ ಬೇರೆ ತರನೇ ಅರ್ಥ ಮಾಡ್ಕೋತಾರೆ. ಈಗ್ಲೇ ಏನು ಇಲ್ಲದೆ ದಾಮಿನಿ ಅಮ್ಮವ್ರ ಶ್ರೀಮಂತಿಕೆನ ನೋಡಿ ಭಕ್ತಿ ಆ ತಲೆ ಕೆಟ್ಟವನ್ನ ಮದುವೆ ಆಗೋದಿಕ್ಕೆ ಒಪ್ಕೊಂಡಿದ್ದಾಳೆ ಅನ್ನೋದು ಜನ ಮಾತಾಡ್ತಿದ್ದಾರೆ ಅಂತ ನನ್ ಕಿವಿಗೆ ಬಿದ್ದಿದೆ. ಇದೇ ಸಮಯದಲ್ಲಿ ಭಕ್ತಿ ಮನೆ ಬಿಟ್ಟು ಹೋಗಿದ್ದಾಳೆ ಅನ್ನೋ ವಿಚಾರ ಜನಗಳಿಗೆ ಗೊತ್ತಾದ್ರೆ ಈ ಮದುವೆ ಬೇಡ ಅಂತಾನೆ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಥವಾ ಯಾರನ್ನಾದ್ರೂ ಕದ್ದು ಮುಚ್ಚಿ ಪ್ರೀತಿ ಮಾಡ್ತಿದ್ದಾಳೆ ಅಂತ ಬಾಯಿಗೆ ಬಂದಾಗ ಮಾತಾಡ್ಕೋತಾರೆ. ರಾಗಿಣಿ, ನೀನು ಅರ್ಶನದ ಕಟ್ಟೆಗೆ ಮದ್ವೆ ಆದ್ಮೇಲೆ ಬಂದವಳು. ಆದ್ರೆ ನಮ್ ಪುಟ್ಟಿ ಇಲ್ಲೇ ಹುಟ್ಟಿ ಬೆಳೆದವಳು. ನಿನಗಿಂತ ಈ ಊರಿಗೆ ಅವಳು ಎಂತವಳು ಅಂತ ಚೆನ್ನಾಗಿ ಗೊತ್ತಿದೆ. ಶ್ರೀಕಾಂತ, ನೀನು ಮೊದಲು ರೇವತಿಗೆ ಫೋನ್ ಮಾಡಿ ಭಕ್ತಿಗೆ ಅವಳು ಏನಾದ್ರೂ ಬರಕ್ ಹೇಳಿದ್ಲ ಅಂತ ವಿಚಾರಿಸು. ಏಯ್, ಮತ್ತ್ಯಾಕೋ ಬಂದೆ? ಇರು ಬ್ರೋ, ಸ್ವಲ್ಪ ಮಾತಾಡೋಣ. ಇವನೇನಾದ್ರೂ ನನ್ ಚಿನ್ಕುಳಿ ನೋಡ್ಬಿಟ್ರೆ? ಇವ್ನು ನೋಡೋದಕ್ಕೆ ರೌಡಿ ತರ ಕಾಣಿಸ್ತಾ ಇದ್ದಾನೆ. ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಅವನ್ನ ಹೋಗೋದಕ್ ಬಿಡು. ಅದೇ ಮತ್ತೆ ಅಲ್ಲ, ಇಷ್ಟಕ್ಕೂ ನನ್ ಕಾರ್ಗೆ ಯಾಕೋ ಅಡ್ಡ ಹಾಕ್ದೆ? ಹಂಗ್ ನೋಡೋದಾದ್ರೆ ನಾನೇ ಊರ್ನವ್ರನ್ನೆಲ್ಲ ಕರೆಸಿ ದೊಡ್ಡ ಗಲಾಟೆ ಮಾಡ್ಬೇಕು. ಏನೋ ಹೋಗ್ಲಿ ಪಾಪ ಅಂತ ಬಿಡ್ತಾ ಇದ್ದೀನಿ. ಬೇಗ ಇಲ್ಲಿಂದ ಕಳಿಸ್ಕೋ, ಇಲ್ಲ ಅಂದ್ರೆ